ಈಗ ಫ್ಲೈಓವರನ್ನು ಹತ್ತುವಂಥ ಕೆಲಸವನ್ನು ಮಾಡಲಿಲ್ಲ ಪೊಲೀಸರು. ಫ್ಲೈಓವರನ್ನು ಹತ್ತುವಂಥ ಕೆಲಸವನ್ನು ಮಾಡಲಿಲ್ಲ. ಫ್ಲೈಓವರ್ ಕೆಳಭಾಗದಲ್ಲಿ ನೋಡಿಲಿ, ದೃಶ್ಯ ನೋಡಿಲಿ, ಯಾವ ರೀತಿಗೆ ರಸ್ತೆಗಳಲ್ಲಿ ನಿಂತು ಮೊಬೈಲ್ಗಳಲ್ಲಿ ವಿಡಿಯೋವನ್ನು ಮಾಡಿಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ ಅಂತೇಳಿ ದೃಶ್ಯಗಳಲ್ಲಿ ನೋಡಿ. ಇಲ್ಲಿ ದರ್ಶನ್ ಇರುವಂಥ ಒಂದು ವಾಹನದ ಒಂದು ದೃಶ್ಯವನ್ನು ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಮತ್ತೊಂದು ತಂಡ, ನಮ್ಮ ರಿಪಬ್ಲಿಕ್ ಮೀಡಿಯಾ ಟೀಮ್ ಅಲ್ಲಿ ಎಡಭಾಗದಲ್ಲಿ ಹೋಗ್ತಾ ಇದೆ. ಸೊ ನೋಡಿ, ನಾವೀಗ ವಾಹನದ ಹಿಂಬದಿಯಲ್ಲಿ ಅವರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಒಟ್ಟು 2 ಬೆಂಗಾವಲು ವಾಹನದಲ್ಲಿ ಈಗ ದರ್ಶನ್ನನ್ನ ಮತ್ತು ಪ್ರದೋಷ್, ವಿನೋದ್, ಧನ್ರಾಜ್ 4 ಕೂಡ ಕರೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ಇಲ್ಲಿ ನೋಡಿ, ಹೋಗುವಂಥ ಸಂದರ್ಭದಲ್ಲಿ ಬೈಕ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಅವರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬೈಕ್ನವರು ಅವರನ್ನು ಅಡ್ಡಿಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ನೋಡಿ, ಅಲ್ಲಿ ದರ್ಶನ್ ಮತ್ತು ಟೀಮ್ ಇರುವಂಥ ಒಂದು ವಾಹನದ ಒಂದು ಫಾಲೋ ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಹೇಳಬೇಕು ಅಂತಂದರೆ, ಕೆಲವೇ ನಿಮಿಷಗಳಲ್ಲಿ ನೋಡಿ ಈಗ ದರ್ಶನ್ ಟೀಮ್ ಇರುವಂಥ ವಾಹನದ ಹತ್ತಿರದ ದೃಶ್ಯಾವಳಿಯನ್ನು ನಮ್ಮ ವೀಕ್ಷಕರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಹಳ ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ಅಲ್ಲಿ ಬಹಳ ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಇಲ್ಲಿ ಬೈಕ್ನ ಸವಾರರು ಕೂಡ ಎದ್ವಾ ಬರ್ತಿರ್ತಾರೆ. ಪೊಲೀಸ್ ವಾಹನ ಕೂಡ ನೋಡಿ, ಇಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅಲ್ಲಿ ಸಿಗ್ನಲನ್ನು ಕೂಡ ಬಿಟ್ಟಿದ್ದಾರೆ. ಸಿಗ್ನಲನ್ನು ದಾಟುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಪೊಲೀಸರು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹವನ್ನು ತಲುಪಲಿರುವಂಥ ಪೊಲೀಸ್ ಟೀಮ್ ಈಗ ಗಾರೆಬಾವಿ ಪಾಳ್ಯದಲ್ಲ ಇದ್ದಾರೆ. ಗಾರೆಬಾವಿ ಪಾಳ್ಯ ಸಿಗ್ನಲ್ ನೋಡಿ, ಯಾವ ರೀತಿಯಾಗಿ ಜನ ನಿಂತಿದ್ದಾರೆ ರಸ್ತೆ ಬದಿಯಲ್ಲಿ, ಎರಡೂ ಬದಿಯಲ್ಲೂ ಕೂಡ ರಸ್ತೆ ಬದಿಯಲ್ಲಿ. ಈಗ ದರ್ಶನ್ ಇರುವಂಥ ಹತ್ತಿರದ ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಈಗ ನಾವು ಮಾಡ್ತೀವಿ. ನೋಡಿ, ಇಲ್ಲಿ ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ದರ್ಶನ್ ಇರುವಂಥ ದೃಶ್ಯ, ದರ್ಶನ್ ಇರುವಂಥ ಹತ್ತಿರದ ದೃಶ್ಯವನ್ನು ತೋರಿಸುವಂಥ ಕೆಲಸಕ್ಕೆ ಈಗ ನಾವು ಮುಂದಾಗ್ತಾ ಇದ್ದೀವಿ. ನೋಡಿ, ಈಗ ನಿಮಗೆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ದರ್ಶನ್ ಅಲ್ಲಿ ಕೂತಿದ್ದಾರೆ. ದರ್ಶನ್ ಮತ್ತೊಮ್ಮೆ 13 ವರ್ಷಗಳ ಬಳಿಕ ಪರಪ್ಪನ ಅಗ್ರಹಾರ ಜೈಲ್ಗೆ 13 ವರ್ಷಗಳ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನತ್ತ ಮತ್ತೊಮ್ಮೆ ತಳ್ತಾ ಇರುವಂತ ದರ್ಶನ್ ನಟ. ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿ ನಂಬರ್ 2. ನೋಡಿ, ಅಲ್ಲಿ ದೃಶ್ಯಾವಳಿಯಲ್ಲಿ ನಿಮಗೆ ತೋರಿಸುವಂಥ ಕೆಲಸವನ್ನು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಗಾರೆಬಾವಿ ಪಾಳ್ಯದ ಬಳಿ ಇದ್ದಾರೆ. ಗಾರೆಬಾವಿ ಪಾಳ್ಯ ಸಿಗ್ನಲ್ ದಾಟಿ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳು. ನೋಡಿ, ಈಗ ನಟ ದರ್ಶನ್ ಮುಂದೆ ಕೂತಾರೆ 2ನೇ ಸೀಟ್ನಲ್ಲಿ. ನಟ ದರ್ಶನ್ 2ನೇ ಸೀಟ್ನಲ್ಲಿ ಕೂತಿರುವಂಥ ದೃಶ್ಯವನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡಿದ್ವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದರ್ಶನ್ ಅಂಡ್ ಟೀಮ್ 4 ಈಗ ಆಲ್ರೆಡಿ ಒಂದು ಟೀಮ್ ಜೈಲಿಗೆ ಹೋಗಿದೆ. ಇನ್ನು ಉಳಿದಂಥವ್ರು 4. ಆ ಉಳಿದವರು ಕಂಡಂತೆ 4 ಆರೋಪಿಗಳು ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದತ್ತ ತೆರಳುತ್ತಾ ಇದ್ದಾರೆ. ನಾವು ದರ್ಶನ್ ಗಮನಿಸಿದ್ವಿ, ಅವರು ಕೂಡ ತನಿಖೆಯ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಸ್ವಇಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ಮನೆಯಲ್ಲಿ ನೋಡಿ, ಈಗ ಇವನ್ನ ಜೈಲಿಗೆ ಬಿಟ್ಟರೆ ಮುಗ್ದೋಯ್ತಾ ತನಿಖೆ ಅಂತ ಅಂದ್ಕೊಂಡ್ರೆ ತಪ್ಪು. ದರ್ಶನ್ ಮನೆಯಲ್ಲಿ ಪತ್ತೆ ಆಗಿರುವಂಥ ನಗದು ಹಣ ಎಲ್ಲಿಂದ ಬಂತು, ಪತ್ನಿ ಕೈಗೆ 3 ಲಕ್ಷ ಕೊಟ್ಟಿದ್ದ ಹಣ ಎಲ್ಲಿದ್ದು, ಯಾವ ಕಾರಣಕ್ಕೋಸ್ಕರ ಕೊಟ್ಟರು, ಇದೆಲ್ಲವನ್ನು ಕೂಡ ಪೊಲೀಸರು ತನಿಖೆ ಮಾಡ್ತಾ ಹೋಗ್ತಾರೆ. ತನಿಖೆ ಮಾಡ್ತಾ ಹೋಗ್ತಾರೆ.
ಜೊತೆಗೆ ಆರೋಪಿಗಳು ಮೃತ ರೇಣುಕಾಸ್ವಾಮಿ ಮೊಬೈಲನ್ನು ಬಿಸಾಡಿದ್ರು. ಆ ಮೊಬೈಲನ್ನು ಹುಡುಕ್ಬೇಕಾಗಿದೆ. ನೋಡಿ ಯಾವ ರೀತಿಯಾಗಿ ಬೈಕ್ ಸವಾರರು ನಮ್ಮ ಮುಂದೆ ಗಮನಿಸ್ತಾ ಇದ್ದೀವಿ, ಹೋಗ್ತಾ ಇರ್ತಾರೆ ಸುಮ್ಮನೆ ಹೆಲ್ಮೆಟ್ ಇಲ್ಲದೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಮಕ್ಕಳಿರ್ತಾರೆ, ಚಿಕ್ಕ ಪುಟ್ಟ ಮಕ್ಕಳು. ನೋಡಿ ರಸ್ತೆಯಲ್ಲೆಲ್ಲ ಕಿರ್ಚೋದು, ರಸ್ತೆಯಲ್ಲೆಲ್ಲ ನಿಂತು ನೋಡಿ ಎರಡೂ ಭಾಗದಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ ಮೊಬೈಲಲ್ಲಿ ವಿಜುವಲ್ಸನ್ನು ಮೊಬೈಲಲ್ಲಿ ದೃಶ್ಯವನ್ನು ಮಾಡೋದಕ್ಕೆ, ಮೊಬೈಲ್ನಲ್ಲಿ ದೃಶ್ಯವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಪರಪ್ಪನ ಅಗ್ರಹಾರ ಕ್ರಾಸ್ ಏನಿದೆ, ಆ ಒಂದು ಕ್ರಾಸ್ನ ಬಳಿ ಈಗ ಆಗಮಿಸ್ತಿದ್ದಾರೆ. ಪರಪ್ಪನ ಅಗ್ರಹಾರ ಹೋಗುವಂಥ ಮಾರ್ಗ ಏನಿದೆ, ಆ ಮಾರ್ಗದಲ್ಲಿ ಈಗ ತೆರಳುತ್ತಿದ್ದಾರೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಹತ್ತಿರದಲ್ಲೇ ಇದ್ದಾರೆ, ಬಹಳ ಹತ್ತಿರದಲ್ಲೇ ಇದ್ದಾರೆ. ನೋಡಿ ಇಲ್ಲಿ ರಸ್ತೆಯಲ್ಲಿ ನಿಂತು ಮೊಬೈಲ್ನಲ್ಲಿ ವಿಡಿಯೋಗಳನ್ನು ಮಾಡ್ಕೊಳ್ತಿದ್ದಾರೆ. ಈ ಮುಂದಿನ ಸಿಗ್ನಲಲ್ಲಿ ಲೆಫ್ಟಿಗೆ ತಗೊಂಡು ಹೋಗ್ತಾರೆ.